ನಿಜ ನಿಜ ಹೇಳಬೇಕು ಹೆಂಗಿದೆ ಅಂತ. ಸ್ಪೈಸ್ और चाहिए? ನನ್ನ ಯೂಟ್ಯೂಬ್ಗೆ ಒಂದು ಸ್ಟುಡಿಯೋ ಥರ ಸೆಟಪ್ ಮಾಡಿಸೋಣ ಅಂತನೋ ಹೀಗೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡ್. ಬಟ್ ಅದು ಎಷ್ಟು ಮಟ್ಟಿಗೆ ಸೆಟಪ್ ಆಗುತ್ತೆ ಆಗಲ್ಲ ಅಂತ ನಾನು ನಿಮಗೆ ಕಂಪ್ಲೀಟ್ಲಿ ಆದಮೇಲೆ ಲಾಸ್ಟಿಗೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈಗ ಸದ್ಯಕ್ಕೆ ಏನೆಲ್ಲ ನಡೀತಿದೆ ಅಂತ ಜಸ್ಟ್ ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಇದಾದಮೇಲೆ ನನ್ನ ನಾರ್ಮಲ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡ್ ನನಗೆ ಡಿಮ್ಯಾಂಡ್ ಮಾಡಿ ಅವ್ರು ಇಷ್ಟಪಟ್ಟಿರೋಂತಹ ಅಂದರೆ ಅವ್ರಿಗೆ ಇಷ್ಟವಾದ ಮಟನ್ ಕರಿ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ತೆಲುಗು ಸೈಡಿನ ರೆಸಿಪಿ. ಇದು ಮಟನ್ ಇಗ್ರು ಅಂತ. ಅಂದರೆ ತುಂಬ ಗ್ರೇವಿನೂ ಇರೋದಿಲ್ಲ, ತುಂಬ ಫ್ರೈ ಆಗೂ ಇರೋದಿಲ್ಲ, ಸೆಮಿ ಗ್ರೇವಿ ಅಂತ ಅಂದ್ಕೊಳ್ಳಿ. ಅದು ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಇದು ಫೇವ್ರೇಟ್. ಒಂದ್ಸಲ ನಾನು ಇದನ್ನು ಟ್ರೈ ಮಾಡಿದ್ದೆ, ತಿನ್ನಿಸಿದ್ದೆ. ಆವಾಗಿಂದ ನನಗೆ ಎವ್ರಿ ಸಂಡೇ ನನಗಿದೇ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಇವತ್ತು ಬೇಕೇ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಫ್ರೆಶ್ ಟು ಹೋಮಿಂದ ನಾನು ಆರ್ಡರ್ ಮಾಡಿರೋದು. ಕೆಲವು ಸಲ ಫ್ರೆಶ್ ಟು ಹೋಮ್, ಕೆಲವು ಸಲ ಲಿಶಿಯಸ್, ಈ ಥರ ನಾವು ಆರ್ಡರ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇದನ್ನೀಗ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಮಟನ್ ಇದೆ ಇದರಲ್ಲಿ, ಅದನ್ನು ವಾಶ್ ಮಾಡಿಕೊಂಡು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು ನಿಮಗೆ. ಇಲ್ಲಿ ನೋಡಿ, ರೋಸಸ್ ಹೀಗೆ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ನಾನು ಮಟನ್ ಮುಟ್ಬಿಟ್ಟಿದ್ದೀನಿ. ಇದು ದೇವ್ರಿಗೆ ಹಾಕೋದು, ಅದಕ್ಕೆ ನಾನು ಮುಟ್ಟಲ್ಲ. ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವ ರೋಸಸ್. ಚೆನ್ನಾಗಿದೆ ಅಲ್ವಾ? ಎಷ್ಟಿದೆ? 4 ಚಿಕ್ಕ ರೋಸ್ ಇದೆ. ಸೊ ಇದನ್ನ ಆಮೇಲೆ ನಂದಾಗಲೇ ಸ್ನಾನ ಆಗಿದೆ. ಆಮೇಲೆ ಜಾನ್ ಅಂದರೆ ನನ್ನ ಹಸ್ಬೆಂಡ್, ಅವರು ದೇವ್ರಿಗೆ ಹಾಕ್ತಾರೆ. ಈಗ ನಾನು ಮಟನ್ ರೆಡಿ ಮಾಡ್ತೀನಿ. ಮಟನ್ ಇದೆ ಆ್ಯಂಡ್ ಚಿಕನ್ ಕೂಡ ತರಿಸಿದ್ದೀನಿ. ಯಾಕಂದರೆ ಒಂದೇ ಆರ್ಡರ್ ಆದರೆ ಚಿಕನ್ ಬೇರೆ ರೆಸಿಪಿ ಮಾಡ್ತೀನಿ ನಾನು ಆಮೇಲೆ. ಈಗ ಮೊದಲಿಗೆ ಮಟನ್ ಮಾಡ್ತೀನಿ. ಇದು 1/2 kg ತರಿಸಿದ್ದೀನಿ ನಾನು. ಸೊ ಇದನ್ನು ಓಪನ್ ಮಾಡಿಕೊಂಡು ವಾಶ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇದು 1/2 kg ಮಟನ್. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿಗೆ ಬೋನ್ಲೆಸ್ ಮಟನ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗಿಲ್ಲಿ ಫ್ರೆಶ್ ಟು ಹೋಮಲ್ಲಿ ಬೋನ್ಲೆಸ್ ಮಟನ್ ಸಿಗೋದಿಲ್ಲ. ಆ್ಯಂಡ್ ಇವನ್ ಲಿಶಿಯಸ್ ಇಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡೋ ಹಾಗಿದ್ರೆ ಬೋನ್ಲೆಸ್ ಸಿಗಲ್ಲ, ತುಂಬ ರೇರ್ ಅದು ಸಿಗೋದು. ಅದಕ್ಕೆ ನಾನು ವಿತ್ ಬೋನ್ ತರಿಸಿದ್ದೀನಿ. ಆ್ಯಂಡ್ ಈ ಮಟನ್ ಪಟ್ಲಿ ಅಂತ ಹೇಳ್ತೀವಲ್ಲ, ಅಂದರೆ ಲ್ಯಾಂಬ್ ಮಟನ್ ಅಂತ. ಸೊ ಅದು ಮರಿದು ಇದು. ಸೊ ಮರಿ ಮಟನ್. ಸೊ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಲೈಟ್ ಪಿಂಕಿಶ್ ಕಲರ್ ಇರುತ್ತೆ. ತುಂಬ ಬೇಗ ಬೇಯುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಈಗ ಇದನ್ನು ಒಂದು ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಇದಕ್ಕೇನೆ ಉಪ್ಪು ಹಾಕೋತೀನಿ, ಸ್ವಲ್ಪ ಉಪ್ಪು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಆ್ಯಂಡ್ 1 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು 1 ಸ್ಪೂನ್. ಆ್ಯಂಡ್ ಇದಿದೆಯಲ್ಲ, ಇದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಮತ್ತೆ ಮಟನ್ ಇಗುರು
ಕಷ್ಟ ಆಗುತ್ತೆ ನಮಗೆ ಮತ್ತೆ ಅದು ಗಟ್ಟಿ ಬರಬೇಕು ಅಂದ್ರೆ. ಇಗುರು ಅಂದ್ರೆ ಸ್ವಲ್ಪ ಗಟ್ಟಿಯ ಗ್ರೇವಿ ಅಂತಾನೆ ಅರ್ಥ. ಸೊ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನೆಲ್ಲ ನಾನು ಕೈಯಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ನೀರು ಹಾಕೋತೀನಿ ಇಷ್ಟೇ. ಇಲ್ಲಿ ನೋಡಿ, ಈ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸಲ್ಲಿ ಮುಕ್ಕಾಲು ಭಾಗದಷ್ಟು ನೀರು ಹಾಕಿದ್ದೀನಿ. ಅಂದ್ರೆ ಮಟನ್ ಸ್ವಲ್ಪ ಮುಳುಗ್ಬೇಕು ಅಷ್ಟೇ ಅಲ್ಲಿವರೆಗೂ. ಈಗ ಇದನ್ನ ನಾನು ವಿಸಿಲ್ ಮಾಡಿಸ್ಕೊತೀನಿ. ಸೊ ಮಟನ್ ಬೇಯ್ತಾ ಇರ್ಲಿ, ಅಂದ್ರೆ ವಿಸಿಲ್ ಡಿಪೆಂಡ್. ಆದಷ್ಟು ಲ್ಯಾಂಬಿಗೆ ಒಂದು 5 ವಿಸಿಲ್ ಆದ್ರೆ ಸಾಕು ಅನ್ಕೋತೀನಿ, ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ. ಕೆಲವು ಕಡೆ ನೀರಿನ ಡಿಫ್ರೆನ್ಸ್ ಕೂಡ ಆಗುತ್ತೆ. ಕೆಲವು ಕಡೆ ನೀರ್ ಚೆನ್ನಾಗಿದ್ದು, ಕುಕ್ಕರ್ ತುಂಬಾ ಚೆನ್ನಾಗಿದ್ದು ಹೊಸದಾಗಿದ್ರೆ 3 ವಿಸಿಲಿಗೆ ಬೆಂದ್ಬಿಡುತ್ತೆ. ಅಂದ್ರೆ ಪಟ್ಲಿ ಮಟನ್ ಅಂದ್ರೆ ಪಟ್ಲಿದು ಒಂದ್ 5 ವಿಸಿಲ್ ಆದ್ರೆ ಸಾಕು. ನಮ್ ಸೈಡು ನನಗೆ ಒಂದ್ 5 ವಿಸಿಲ್ ಆದ್ರೆ ಸಾಕು, ಬೆಂದ್ಬಿಡುತ್ತೆ. ಕೆಲವ್ರಿಗೆ 8 ವಿಸಿಲ್ ಮಾಡಿಸ್ತಾರೆ, ಕೆಲವರು 3 ವಿಸಿಲ್ಗೆ ಬೆಂದ್ಬಿಡುತ್ತೆ, ಕೆಲವರು 2 ವಿಸಿಲ್ಗೆ ಬೆಂದ್ಬಿಡುತ್ತೆ. ಸೊ ನಿಮ್ ಸೈಡಿನ ನೀರ್ ಮೇಲೆ ಡಿಪೆಂಡ್. ಸೊ ನನ್ನ ಸೈಡ್ ನೀರ್ ಸ್ವಲ್ಪ ಹಾರ್ಡ್ ಬರುತ್ತೆ, ಅದಕ್ಕೆ ನಾನು 5 ವಿಸಿಲ್ ಮಾಡಿಸ್ತಾ ಇದ್ದೀನಿ. ಅಂಡ್ ಇದು ವಿಸಿಲ್ ಆಗ್ತಾ ಇರ್ಲಿ, ಅಲ್ಲಿವರೆಗೂ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಆ ಪೌಡರ್. ಈ ನಮ್ಮ ಮನೇಲಿ ರೀಸೆಂಟ್ಲಿ ಬಂದಿದ್ರು, ನನ್ನ ಫ್ಯಾಮಿಲಿ ರೀಸೆಂಟ್ಲಿ ಬಂದಿದ್ರು. ಅವಾಗ ಅವ್ರಿಗೆ ಇದನ್ನ ಮಾಡಿದ್ದೆ ನಾನು. ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಜಸ್ಟ್ ನನ್ನ ಬ್ರದರ್ಸ್ ಒಬ್ರು ಬರ್ಬೇಕು, ಅವ್ರು ಬಂದಾಗ್ಲೂ ಕೂಡ ಮಾಡ್ತೀನಿ ನಾನು. ಸೊ ಅವರು ಕೂಡ ತಿನ್ಲಿ ಅಂತ. ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ಆ ಪೌಡರ್ ಮಾಡ್ಕೋಣ ಬನ್ನಿ. ಅದು ತುಂಬಾ ಸೀಕ್ರೆಟ್ ಆಗಿರುವಂತ ಪೌಡರ್. ಅದು ಆಂಧ್ರ ಸ್ಟೈಲಿನ ಸ್ಪೆಷಲ್ ಪೌಡರ್, ಅದು ಸೀಕ್ರೆಟ್ ಪೌಡರ್. ಸೊ ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ. ಇದು ನಾನು ಕಲ್ತಿದ್ದು ನಮ್ಮ ಅತ್ತೆ ಕಡೆಯಿಂದ, ಇದು ನಮ್ಮ ಅತ್ತೆಯ ರೆಸಿಪಿ. ಸೊ ಬನ್ನಿ. ಇದಕ್ಕೆ ಮಸಾಲೆನೇ ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಪಾತ್ರೆನ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಇದು 1 ಟೀ ಸ್ಪೂನ್ ಅಷ್ಟು ಮೆಣಸಿನಕಾಳು, ಆ್ಯಂಡ್ ಇದು 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಇದು 1/4 ಸ್ಪೂನ್ ಅಷ್ಟು ಶಾಜೀರಾ. ಇದು ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ನೆಕ್ಸ್ಟ್ 2 ಪಲಾವ್ ಎಲೆ, ಇದನ್ನ ಮುರಿದು ಹಾಕೋತಾ ಇದ್ದೀನಿ. ಅಂಡ್ ಫ್ಲೇವರಿಗೆ ಜಾಪತ್ರೆ ಹಾಕೋತಾ ಇದ್ದೀನಿ, ಇದು ಕೂಡ ಆಪ್ಷನಲ್, ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಅಂಡ್ ನೆಕ್ಸ್ಟ್ 5 ಲವಂಗ ಹಾಕ್ತಾ ಇದ್ದೀನಿ, 3 ಏಲಕ್ಕಿ, ಅಂಡ್ 1 ಇಂಚ್ ಅಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲವೂ ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ನಿಮಗೊಂಥರ ಲೈಟಾಗಿ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ, ಅರೋಮಾ ಬರ್ತಿರುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲಿ ನೋಡಿ, ಲೈಟಾಗಿ ಚಟಪಟ ಅಂತ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಇಲ್ಲಿ ನೋಡಿ, ಸ್ವಲ್ಪ ಬ್ರೌನಿಶ್ ಆಗಿದೆ. ಸೊ ಈ ಸ್ಟೇಜಲ್ಲಿ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀನಿ. ಆ್ಯಂಡ್ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಜಾರಿಗೆ ಹಾಕೊಂಡು ಇದನ್ನ ನೀರಿಲ್ದಂಗೆನೆ ಪೌಡರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಪೌಡರ್ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಪೌಡರ್ ಆಗಿದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಡೋಣ. ಆ್ಯಂಡ್ ನಮ್ಮ ಮಟನ್ ನೋಡೋಣ ಈಗ ಹೇಗೆ ಬೆಂದಿದೆ ಅಂತ. ಸೊ ವಿಜಿಲ್ ಕೂಡ ತಣ್ಣಗಾಗಿದೆ. ಆ್ಯಂಡ್ ಬನ್ನಿ ನಮ್ಮ ಮಟನ್ ಹೇಗೆ ಬೆಂದಿದೆ ಅಂತ ನೋಡೋಣ. ಓಕೆ, ಸೊ ನೋಡಿ, ನೀರು ಎಷ್ಟು ಹಾಕಿದ್ವಲ್ಲ ಅದಕ್ಕೂ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಜಾಸ್ತಿ ಹಾಕ್ಬಿಟ್ರೆ ತುಂಬ ಗ್ರೇವಿ ಆಗಿಬಿಡುತ್ತೆ. ಆ್ಯಂಡ್ ಈಗ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ನೀವು ಬೇಕಿದ್ರೆ ಇನ್ನೊಂದು 2 ವಿಷಲ್ ಹಾಕೋಬಹುದು, ಮಾಡಿಸ್ಕೋಬಹುದು. ಇಲ್ಲಿ ನೋಡಿ, ಮಟನ್ನು ಚೆನ್ನಾಗಿ ಬೆಂದಿದೆ ಹೀಗೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈಗ ಬನ್ನಿ, ನಮ್ಮ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತೀನಿ. ಈಗ ಆಯಿಲ್ ಹಾಕೋಬೇಕು ಪ್ಯಾನ್ ಅಥವಾ ಪಾತ್ರೆಗೆ. ತುಂಬ ಜನ ಕೇಳ್ತಾ ಇದ್ರಿ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ. ನಾನು ಯೂಸ್ ಮಾಡ್ತಿರೋದು ಇದು ಟಾಟಾ ಸಿಂಪ್ಲಿ ಬೆಟರ್ದು ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್. ಇದು ಕೊಬ್ಬರಿ ಎಣ್ಣೆ ವಾಸನೆ ಇರೋದಿಲ್ಲ, ಕೊಬ್ಬರಿ ಎಣ್ಣೆ ಫ್ಲೇವರ್ ಕೂಡ ಇರೋದಿಲ್ಲ.
ತುಂಬ ಚೆನ್ನಾಗಿರುತ್ತೆ. ಸೊ ನಾವೀಗ ಹೆಲ್ತ್ ಕಾನ್ಶಿಯಸ್ಗೋಸ್ಕರ ಇದನ್ನೇ ನಾವು ಯೂಸ್ ಮಾಡ್ತಿರೋದು. ಕೂದಲಿಗೂ ಒಳ್ಳೆಯದು. ಇದನ್ನು ಯೂಸ್ ಮಾಡಿದಾಗ್ಲಿಂದ ಕೂದಲು ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಕೂದಲು ಉದ್ರೋದು ಸ್ಟಾಪ್ ಆಗಿದೆ ಆ್ಯಂಡ್ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗಿದೆ. ಯಾರೆಲ್ಲ ವೆಯ್ಟ್ ಲಾಸ್ ಎಲ್ಲ ಇದ್ದೀರಲ್ಲ, ಸೊ ಅವರು ಸನ್ಫ್ಲವರ್ ಆಯಿಲ್ ಅದನ್ನೆಲ್ಲ ಬಿಟ್ಬಿಟ್ಟು ಈ ಆಯಿಲ್ನ ಯೂಸ್ ಮಾಡಿ. ಈ ಆಯಿಲ್ ಅಂದರೆ ಕೋಲ್ಡ್ ಪ್ರೆಸ್ ಕೊಕೊನಟ್ ಆಯಿಲ್, ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದು. ಬಟ್ ಇದು ಕೊಕೊನಟ್ ಆಯಿಲ್ ಸ್ಮೆಲ್ ಇರುತ್ತೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಸ್ಮೆಲ್ ಇರೋದಿಲ್ಲ. ತುಂಬ ಜನಕ್ಕೆ ಕೊಕೊನಟ್ ಆಯಿಲ್ ತಿಂದಾಗ ಅವರು ನಂಬರ್ 2 ಮಾಡ್ತಾರಲ್ಲ, ಅಂದರೆ ಪಾಟಿ ಮಾಡ್ತಾರಲ್ಲ, ಆವಾಗ ಆಯಿಲ್ ಬರುತ್ತೆ ಅಂತ ತುಂಬ ಕಂಪ್ಲೇಂಟ್ ಅಂತ ಕೇಳಿದ್ದೀನಿ ತುಂಬ ಜನದ್ದು. ಬಟ್ ಇದು ಆ ಥರ ಆಗೋದಿಲ್ಲ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು ಆ್ಯಂಡ್ ಇದು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಸೊ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಈಗ ನಾನು ಕಂಪ್ಲೀಟ್ಲಿ ಈಗ ಗ್ಯಾಸ್ ಮೇಲೆ ಕ್ಯಾಮ್ರಾ ಫೋಕಸ್ ಮಾಡ್ತೀನಿ. ಆ್ಯಂಡ್ 2 ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಷ್ಟು. ಈ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ನೋಡಿ, ಇದಕ್ಕೇನೆ ನಾನು 2-3 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಉದ್ದಕ್ಕೆ ಹೆಚ್ಕೊಂಡಿರೋವಂಥ 2 ಮೀಡಿಯಂ ಸೈಜಿನ ಈರುಳ್ಳಿ, ಅದು ಕೂಡ ಹಾಕ್ತಾ ಇದ್ದೀನಿ. ಇದೀಗ ಬ್ರೌನ್ ಕಲರ್ ಆಗಬೇಕು, ಲೈಟ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಇಷ್ಟು ಬ್ರೌನ್ ಥರ ಆಗಬೇಕು. ತುಂಬ ಬ್ರೌನ್ ಅಲ್ಲ, ಬಿರಿಯಾನಿ ಮಾಡ್ತೀವಲ್ಲ ಆ ಥರ. ತುಂಬ ಬ್ರೌನ್ ಕೂಡ ಅಲ್ಲ, ಈ ಥರ ಆದರೆ ಸಾಕು. ಓಕೆ, ಈಗ ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ನಾವು ಮಟನ್ಗಾಗಲೇ ಬೇಯೋದಕ್ಕೆ ಹಾಕಿದ್ವಿ ಅಲ್ವಾ, ಅದಕ್ಕೋಸ್ಕರ ಜಸ್ಟ್ ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ಜಸ್ಟ್ ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಚೆನ್ನಾಗಿ ಬೇಯಲಿ, ಫ್ರೈ ಆಗಲಿ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮಟನ್ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದನ್ನು ನೀರು ಸಮೇತ ಹಾಕೋಣ. ಇಲ್ಲಿ ನೋಡಿ, ನೀರಿನ ಸಮೇತ ಎಲ್ಲ ಹಾಕೊಂಡಿದ್ದೀನಿ. ಈಗ ಈ ಸ್ಟೇಜ್ನಲ್ಲಿ ಫುಲ್ ಹೈ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ನಾವು ಇದನ್ನು ಹೀಗೆ ಕುದಿಸ್ಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಇಷ್ಟೊಂದು ನೀರು ಇದೆಯಲ್ಲ, ಈ ನೀರು ಕಂಪ್ಲೀಟ್ಲಿ ಅರ್ಧ ಆಗೋಷ್ಟು ನಾವು ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದ್ರ ಹೆಸರು ಮಟನ್ ಇಗುರು, ಅದಕ್ಕೋಸ್ಕರ ಸ್ವಲ್ಪ ನೀರು ಇಷ್ಟೊಂದು ಇರಬಾರ್ದು ಇದಕ್ಕೆ. ಇದನ್ನೆಲ್ಲ ಚೆನ್ನಾಗಿ ನೀರು ಹೋಗೋವರೆಗೂ ಕುದಿಸ್ಕೋತೀನಿ. ಇಲ್ಲಿ ನೋಡಿ, ಅರ್ಧಕ್ಕರ್ಧ ನೀರು ಹಿಂಗಿದೆ. ಆ್ಯಂಡ್ ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಹಾಕೋಬಹುದು. ನಮ್ಮ ಮನೇಲಿ ಅಷ್ಟೊಂದು ಖಾರ ತಿನ್ನಲ್ಲ ನನ್ನ ಹಸ್ಬೆಂಡ್. ನಾನು ತಿಂತೀನಿ, ನನ್ನ ಹಸ್ಬೆಂಡ್ ತಿನ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದೀನಿ. ಆ್ಯಂಡ್ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದೆಲ್ಲವೂ ಇದಕ್ಕೆ ಹಾಕೋಣ. ನಾವು ಗ್ರೈಂಡ್ ಮಾಡ್ಕೊಂಡಿದ್ದು ಅಷ್ಟೂ ಇದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಈಗ ಮಿಕ್ಸ್ ಕೊಡೋಣ ಇದಕ್ಕೆ. ಇಲ್ಲಿ ನೋಡಿ, ಸೊ ಈ ರೀತಿ ಗಟ್ಟಿಯಾಗಿದೆ. ಸೊ ಹೀಗಿರಬೇಕು. ಇದಕ್ಕೆ ಇಗುರು ಅಂತ ಹೇಳ್ತೀವಿ. ಆ್ಯಂಡ್ ಸಖತ್ತಾಗಿ ಅರೋಮಾ ಬರ್ತಾ ಇದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಆ್ಯಂಡ್ ನಿಮಗೆ ಈ ಸ್ಟೇಜ್ನಲ್ಲಿ ಉಪ್ಪು ಏನಾದರೂ ಬೇಕಿದ್ರೆ ಉಪ್ಪು ಹಾಕೊಳ್ಳಿ, ಟೇಸ್ಟ್ ಮಾಡಿ. ಆ್ಯಂಡ್ ಸೊ ರೆಡಿಯಾಗಿದೆ ನಮ್ಮ ಮಟನ್ ಇಗುರು. ಇಷ್ಟೇ ಸಿಂಪಲ್, ಈಸಿ. ನೀವು ಈ ಪೌಡರ್ ಮನೇಲಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇನ್ನೂ ಈಸಿಯಾಗಿ ಆಗ್ಬಿಡುತ್ತೆ. ಸೊ ನಮ್ಮ ಮಟನ್ ಇಗುರು ರೆಡಿಯಾಗಿದೆ. ಈಗ ಆಫ್ ಮಾಡ್ತೇನೆ. ಸೊ ನನ್ನ ಹಸ್ಬೆಂಡ್ ಈಗ ಟ್ರೈ ಮಾಡ್ತಾ ಇದ್ದಾರೆ. ನಾನು ಮಾಡಿರೋ ಮಟನ್ ಇಗುರು ವಿತ್ ರೈಸ್ ಟ್ರೈ ಮಾಡ್ತಿದ್ದಾರೆ. ಜಾನ್, ಓಕೆ, ಗಿವ್ ಟೇಸ್ಟಿಂಗ್. ಟೇಸ್ಟಿಂಗ್. ಸೊ कैसा है, मुझे ಜಸ್ಟ್ ನಿಜ ನಿಜ ಹೇಳಬೇಕು ಹೆಂಗಿದೆ ಅಂತ.
ಚೆನ್ನಾಗಿದೆಯಾ? ನಿಮ್ಮ ಫೇಸ್ ಕಾಣಿಸ್ತಿಲ್ಲ. ಯು ಶುಡ್ ಟೆಲ್. ವೆರಿ ಗುಡ್. ವೆರಿ ಗುಡ್. ಚೆನ್ನಾಗಿದೆ. ಚೆನ್ನಾಗಿದೆ. ಬರೀ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಓಕೆ. Come, you also taste it. Yes, this is my husband's favorite mutton igru. Okay, मुझे खिला रहे हो? Okay, मैं. So ನನಗೆ ತಿನ್ನಿಸ್ತಿದ್ದಾರೆ. स्पाइस और चाहिए? Nah. ತುಂಬ ಚೆನ್ನಾಗಿದೆ. I can feel that pepper. ಸ್ಪೈಸ್ ಪೆಪ್ಪರ್. Spice. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನನಗಿನ್ನೂ ಖಾರ ಜಾಸ್ತಿ ಬೇಕು, ಯಾಕಂದರೆ ನಾನು ತುಂಬ ಜಾಸ್ತಿ ತಿಂತೀನಿ ಖಾರ. ಇವರಿಗಿದು ಖಾರದ ಲೆವೆಲ್ ಜಾಸ್ತಿ. ಸಚ್ ಬೋಲೋ कैसा है? This is enough, no more spice. No more. This is enough, no more spice अंते. So अब एडिट करके आज ही वीडियो डालती हूँ. ಸೊ ಈಗಲೇ ಎಡಿಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಟೈಮ್ 1:30 ಆಗಿದೆ. ಏನೂ ಅಂದ್ಕೋಬೇಡಿ, ಎಡಿಟ್ ಮಾಡಿ ಒಂದು 3-4 ಗಂಟೆ ಹಾಗೆ ವಿಡಿಯೋ ಈಗಲೇ ಹಾಕ್ತೀನಿ. ಸೊ ರೆಸಿಪಿ ಹೇಗಿತ್ತು ಮಾಡ್ಕೊಂಡು ತಿಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ನಂಗೆ ತುಂಬ ಇಂಪಾರ್ಟೆಂಟ್. ನೀವು ತುಂಬ ಚೆನ್ನಾಗಿ ವ್ಯೂಸ್ ಬಂದರೆ, ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ರೆ ನಾನು ಇದೇ ರೀತಿಯ ರೆಸಿಪೀಸ್ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಮೇನ್ ನನ್ನ ರೆಸಿಪೀಸ್ ಜಾಸ್ತಿ ಸ್ವಲ್ಪ ವೆಯ್ಟ್ ಲಾಸ್ ಮೇಲೆ ಇರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಕ್ಯಾಲರಿ ಇಲ್ಲದೆ ಇರೋವಂಥದ್ದು ಆ್ಯಂಡ್ ಆರಾಮಾಗಿ ತಿನ್ನೋ ಅಂಥ ರೆಸಿಪೀಸೇ ಇರುತ್ತೆ. ಯಾಕಂದರೆ ನಾನು ಕೂಡ ಡಯಟಲ್ಲಿ ಇದ್ದೀನಲ್ಲ ಅದಕ್ಕೆ. ಆ್ಯಂಡ್ ಈ ರೆಸಿಪಿ ಇದೆಯಲ್ಲ, ಸೊ ಈ ರೆಸಿಪಿ ನೀವು ಚಪಾತಿ ಜೊತೆ ತಿನ್ಬೋದು. ಈ ಮಟನ್ ಇಗ್ರು ಚಪಾತಿ ಜೊತೆ ತಿನ್ಬೋದು, ಮುದ್ದೆ ಜೊತೆಲೂ ತಿನ್ಬೋದು, ಆ್ಯಂಡ್ ಜೀರಾ ರೈಸ್ ಥರ ಇರುತ್ತಲ್ಲ, ಸೊ ಅದ್ರ ಜೊತೆಲೂ ತಿನ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಸೈಡ್ ಬಗಾರ ರೈಸ್ ಅಂತೇನೋ ಮಾಡ್ತಾರೆ. ಸೊ ಖುಷ್ಕಾ ಬಗಾರ ರೈಸ್ ಐತೆ, ಈ ಥರ ಖುಷ್ಕಾ ಬಗಾರ ರೈಸ್ ಅಂತ. ಸೊ ಈ ಥರ ಆ ಥರ ಜೊತೆಲೂ ಬೇಕಾದ್ರೆ ಅದು ತಿನ್ಬೋದು. ಸಖತ್ತಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ಹೇಳ್ತಾ ಇದ್ದೀನಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಆ್ಯಂಡ್ ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮ ತಂದೆಗೆ, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಮಾಡಿ ತಿನ್ನಿಸಿ. ಪದೇ ಪದೇ ಅವ್ರು ನಿಮಗೆ ಡಿಮ್ಯಾಂಡ್ ಮಾಡ್ತಿರ್ತಾರೆ, ಮಾಡಿಕೊಡು ಅಂತ. ಅಡುಗೆ ಬರದೇ ಇರೋರು ಕೂಡ ಈ ಮಟನ್ ಇಗುರು ಆರಾಮಾಗಿ ಮಾಡ್ಕೊಂಡು ತಿನ್ನಿ, ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ನಿಮಗೆ ಮೇನ್ ಬೋನ್ಲೆಸ್ ಮಟನ್ ಸಿಕ್ಕರೆ ತುಂಬ ಟೇಸ್ಟಿ ಆಗಿರುತ್ತೆ. ಬೋನ್ಲೆಸ್ ಮಟನ್ ಸಿಕ್ಕರೆ ಆ್ಯಂಡ್ ಪಟ್ಲಿ ಸಿಕ್ಕರೆ ಇನ್ನೂ ಚೆನ್ನಾಗಿ. ಎಲ್ಲ ಕಡೆ ಪಟ್ಲಿ ಸಿಗಲ್ಲ. ಪಟ್ಲಿ ಅಂದರೆ ಮರಿ, ಕುರಿ ಮರಿ, ಅದು ಸಿಗಲ್ಲ. ನಾರ್ಮಲ್ ಮೇಕೆ ಮಟನ್ನು ಈ ಥರ ಕುರಿ ಮಟನ್ ಎಲ್ಲ ಸಿಕ್ಕರು ಅದರಲ್ಲೂ ಕೂಡ ಟೇಸ್ಟಿ ಆಗಿರುತ್ತೆ. ಆದರೆ ಕುಕಿಂಗ್ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಆ್ಯಂಡ್ ಇನ್ನೇನು ಹೇಳಬೇಕು ಅಷ್ಟೇ. ಸೊ ಬೋನ್ಲೆಸ್ ಸಿಕ್ಕರೆ ಸಖತ್ತಾಗಿರುತ್ತೆ. ನನಗೆ ಬೋನ್ಲೆಸ್ ಸಿಗಲಿಲ್ಲ, ಬಟ್ ಬೋನ್ಲೆಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ವಿತ್ ಬೋನ್ ಕೂಡ ಮಾಡ್ಕೋಬಹುದು. ಮರಿದು ಕುರಿ ಮರಿನೋ ಲ್ಯಾಂಬ್ ಕುರಿ ಮರಿ. ಓಕೆ, ಇದಕ್ಕೆ ಮೇನ್ ಮಸಾಲೆನೇ ತುಂಬ